ಗುಟ್ಕಾ ಬ್ಯಾನ್ ಮಾಡಿದ್ದ ರಾಜ್ಯ ಸರ್ಕಾರದ ಆದೇಶವನ್ನ ವಾಪಸ್ ಪಡೆಯಲಾಗಿದೆ. ನಿರ್ಧಾರ ಆದೇಶ ವಾಪಸ್ ಪಡೆಯುವುದಾಗಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಗುಟ್ಕಾ ಬ್ಯಾನ್ ಮಾಡಿತ್ತು ರಾಜ್ಯ ಸರ್ಕಾರ 1 ವರ್ಷಗಳ ಕಾಲ. ಆ ಆದೇಶವನ್ನ ವಾಪಸ್ ಪಡೆಯುವುದಾಗಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಡಿಕೆ ಬೆಳೆಗಾರರ ವಿರೋಧ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ. ತಮ್ಮ ಗಮನಕ್ಕೆ ತರದೆ ನಿರ್ಧಾರವನ್ನ ಕೈಗೊಂಡಿದ್ದಕ್ಕೆ ಸಿಎಂ ಗರಂ ಆಗಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಒಂದು ಕಡೆಯಲ್ಲಿ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳುವ ಕೆಲಸ ಆಗಿದೆ. ನಿನ್ನೆ ಸಂಪುಟ ಸಭೆಯಲ್ಲೂ ತರಾಟೆಗೆ ತೆಗೆದುಕೊಂಡಿದ್ದರು ಸಿಎಂ. 7-8 ಜಿಲ್ಲೆಗಳ ರೈತರ ಮೇಲೆ ಇದು ದುಷ್ಪರಿಣಾಮವನ್ನು ಬೀರುತ್ತೆ. ಸರ್ಕಾರದ ನಿರ್ಧಾರ ವಿರೋಧಿಸಿದ್ರು ಅಡಿಕೆ ಬೆಳೆಯುವ ರೈತರು. ಸರ್ಕಾರದ ನಿರ್ಧಾರಕ್ಕೆ ಸ್ವಪಕ್ಷೀಯ ಶಾಸಕರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ವಾಪಸ್ ಪಡೆಯೋಕೆ ಆರೋಗ್ಯ ಇಲಾಖೆಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ಕಳೆದ 2 ದಿನಗಳ ಹಿಂದೆ ಬಂದಿರುವಂಥ ಆದೇಶ ಸರ್ಕಾರದ ಕಡೆಯಿಂದ ರಾಜ್ಯದಲ್ಲಿ 1 ವರ್ಷಗಳ ಕಾಲ ಗುಟ್ಕಾ ಮತ್ತು ನಿಕೋಟಿನ್ ಇದರ ತಯಾರು, ಸಾಗಾಟ ಮತ್ತು ಮಾರಾಟವನ್ನು ನಿಷೇಧ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆದರೆ 2 ದಿನಕ್ಕೆ ಈ ಆದೇಶವನ್ನು ವಾಪಸ್ ಪಡೆಯಲಾಗಿದೆ. ಕಾರಣ ಅಂತೇಳಿದರೆ ರಾಜ್ಯದಲ್ಲಿರುವಂಥ ಅಡಿಕೆ ಬೆಳೆಗಾರರ ಆಕ್ರೋಶ. ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಅಡಿಕೆಯನ್ನು ರೈತರು ಬೆಳೀತಾರೆ. ಅದೇ ಅವರ ಜೀವನಾಧಾರ. ಹೀಗಾಗಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಲೆನಾಡು ಭಾಗದಲ್ಲಿ ಇವತ್ತು ಅಡಿಕೆ ಬೆಳೆಯಲ್ಲಿ ಅವಲಂಬಿತ ಆಗಿರ್ತಕ್ಕಂಥದ್ದು ಜಾಸ್ತಿ ಇದೆ. NREG ವರ್ಕಲ್ಲೂ ಕೂಡ ಅಡಿಕೆ ಬೆಳೆನ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸರ್ಕಾರ ಈ ನಿರ್ಧಾರವನ್ನು ಕೂಡಲೇ ಹಿಂಪಡಿಬೇಕು. ಯಾವುದೇ ಆದಂಥ ಅಡಿಕೆನ ನಿಷೇಧ ಮಾಡ್ತಕ್ಕಂಥದ್ದು ಕೈ ಹಾಕಿದರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ರೈತರ ವಿರುದ್ಧವಾದಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಜೋಡಿಸ್ತೀವಿ. ಇವತ್ತು ಅಡಿಕೆನ ನಿಷೇಧ ಮಾಡತಕ್ಕಂಥದಕ್ಕೆ ಬದಲಾವಣೆನ ಮಾಡಬೇಕು. ಅದರಲ್ಲಿ ನಿಕೋಟಿನ್ ಬರ್ತದೆ ಅಂತ ಹೇಳ್ತಾರೆ. ಈಗಾಗಲೇ ಗುಟ್ಕಾನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದನ್ನು ಸೇರಿಸ್ಕೊಂಡು ಅಡಿಕೆನ ಬ್ಯಾನ್ ಮಾಡ್ತಕ್ಕಂಥ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಂತ ತಪ್ಪು ಮಾಹಿತಿಯಿಂದ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಂತ್ರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ಮೊದಲು ಯಾವ ರೀತಿ ಇತ್ತು ಅಡಿಕೆ ಬೆಳೆಗಾರರ ಪ್ರೋತ್ಸಾಹ ಕೊಡ್ತಕ್ಕಂಥದಕ್ಕೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಹುಶಃ ಮಲೆನಾಡು ಆದೇಶದಲ್ಲಿ ಸ್ಪಷ್ಟತೆ ಇಲ್ಲ. ಆದೇಶದಲ್ಲಿ ಎಲ್ಲೂ ಅಡಿಕೆ ನಿಷೇಧ ಅಂತ ಬಂದಿಲ್ಲ. ಅಲ್ಲಿ ಬ್ರಾಕೆಟ್, ಕಾಮ, ಆಗು, ಪುಲಿ ಸ್ಟಾಪ್ ಮತ್ತು ಇವೆಲ್ಲ ಪದಗಳಿದೆ ಅದರೊಳಗೆ. ಬಟ್ ನಾವು ಅರ್ಥ ಮಾಡ್ಕೊಂಡು ಗೊಂದಲಕ್ಕೀಡಾಗಿದ್ದೀವಿ. ಆದ ಕಾರಣ ಯಾರು ಗೊಂದಲಕ್ಕೀಡಾಗದ್ರ ಜೊತೆಗೆ ನಾನು ನಿನ್ನೆ ಕಮಿಷನರ್ ಹತ್ರ ಮಾತಾಡಿದೆ. ಅವ್ರು ನಿನ್ನೆ ಪತ್ರಿಕೆ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಏನು ಇದು ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಆಗೋ ಒಂದು ವ್ಯವಸ್ಥೆ ಇದಲ್ಲ. ಇದು ಪಾನ್ ಮಸಾಲ ಅಂದ್ರೆ ಅದ್ರೊಳಗೆ ನಿಕೋಟಿನ್, ಅಡಿಕೆ ಪ್ಯಾಕೆಟ್ ನೊಳಗೆ ನಿಕೋಟಿನ್ ಮತ್ತು ಟೊಬ್ಯಾಕೊ ಮಿಶ್ರಣ ಕಂಡು ಬಂದಲ್ಲಿ ಬ್ಯಾನ್ ಮಾಡ್ತೀವಿ. ಏನ ಅಡಿಕೆನಲ್ಲ, ಆ ಪಾನ್ ಮಸಾಲ. ಹಾಗಾಗಿ ಯಾರು ಗೊಂದಲ ಆಗೋದ್ ಬೇಡ. ಇಲ್ಲಿಲ್ಲ, ಗುಟ್ಕಾ ಬ್ಯಾನ್ ಆಗಿ ಸುಮಾರು ವರ್ಷ ಆಯ್ತು. ಇಲ್ಲಿ ಪಾನ್ ಮಸಾಲನ್ನ ಪದದ ಮುಂದಿನ ಪದಗಳನ್ನ ಯಾರು ಪರಿಗಣಿಸ್ತಾ ಇಲ್ಲ. ಪಾನ್ ಮಸಾಲದೊಂದಿಗೆ ನಿಕೋಟಿನ್ ಮತ್ತು ತಂಬಾಕು ಒಳಗೊಂಡಂತಹ ಪದಾರ್ಥವನ್ನ ನಿಷೇಧ ಮಾಡ್ತೀವಿ ಅಂತ ಹೇಳ್ತಿದೆ ಹೊರತು ಸರ್ಕಾರ ಯಾವುದೇ ಕಾರಣಕ್ಕೂ ಅಡಿಕೆ ಅಂತ ಹೇಳ್ತಾ ಇಲ್ಲ. ಯಾರು ಗೊಂದಲಕ್ಕೆ ಈಡಾಗೋದು ಬೇಡ. ಈ ಆದೇಶದಲ್ಲಿ ಸ್ಪಷ್ಟ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಕಳೆದ 2 ದಿನಗಳ ಹಿಂದೆ ಸರ್ಕಾರ ಹೊರಡಿಸಿರುವಂತಹ ಆದೇಶ ಈಗ ವಾಪಸ್ ಪಡೆಯುವ ನಿರ್ಧಾರಕ್ಕೆ ಬರಲಾಗಿದೆ ಎನ್ನಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಾರದೆ ಆರೋಗ್ಯ ಇಲಾಖೆ ಈ ಆದೇಶವನ್ನು ಹೊರಡಿಸಿತ್ತ ಹೇಗೆ? ಖಂಡಿತವಾಗ್ಲೂ ಸಂಪತ್, ಮುಖ್ಯಮಂತ್ರಿಗಳ ಗಮನಕ್ಕೆ ಇರದೆ ಇಂಥದ್ದೊಂದು ಆದೇಶ ಬಂದಿರೋದಕ್ಕೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಿನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಪ್ರಮುಖವಾಗಿ 7-8 ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯನ್ನೇ ರೈತರು ನಂಬಿಕೊಂಡಿರ್ತಕ್ಕಂಥದ್ದು. ಈ ಪರಿಸ್ಥಿತಿಯಲ್ಲಿ ಗುಟ್ಕಾ ಬ್ಯಾನ್ ಏಕಾಏಕಿ ಮಾಡಿಬಿಟ್ರೆ ಆ ಒಂದು ಜಿಲ್ಲೆಗಳ ರೈತರಿಗೆ ತೀವ್ರವಾದ ಒಂದು ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಆ ಭಾಗದ ಶಾಸಕರು ಕೂಡ ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ರೈತರ ಆಕ್ರೋಶದ ಬಗ್ಗೆ ಗಮನಕ್ಕೆ ತಂದಿದ್ರು. ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದ ಬಗ್ಗೆ ಗರಂ ಆಗಿರ್ತಕ್ಕಂಥದ್ದು. ತಮ್ಮ ಗಮನಕ್ಕೆ ಬರದೆ ಹೇಗೆ ಇಂಥದ್ದೊಂದು ಆದೇಶವನ್ನ ಮಾಡಿದ್ದಾರೆ ಅಂತ ಆರೋಗ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಈ ಕೂಡಲೇ ಗುಟ್ಕಾ ಬ್ಯಾನ್ ಆದೇಶ ಏನಿದೆ ಇದನ್ನ ಹಿಂಪಡೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಗುಟ್ಕಾಗೆ ಸಂಬಂಧಪಟ್ಟಂತ ತಂಬಾಕು ಒಂದು ವಸ್ತುಗಳೇನಿರುತ್ತೆ ಅದಕ್ಕೆ ನಿಕೋಟಿನ್ ಅಂಶವನ್ನ
ಯೂಸ್ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಬೆಳಕಿಗೆ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇಂಥದ್ದೊಂದು ಕ್ರಮವನ್ನ ತೆಗೆದುಕೊಂಡಿತ್ತು. ಆದ್ರೆ ಅದರಿಂದ ಆಗ್ತಕ್ಕಂಥ ಒಂದು ಪರಿಣಾಮಗಳ ಬಗ್ಗೆ ಅವರು ಆಲೋಚನೆ ಮಾಡಿರ್ಲಿಲ್ಲ. ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಈ ಒಂದು ಆದೇಶವನ್ನ ಹಿಂಪಡೆದುಕೊಂಡಿದ್ದಾರೆ. ಮುಂದೆ ಆದೇಶವನ್ನ ಮಾರ್ಪಾಡು ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಸಂಪತ್.